ಹಲೋ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಜಾಬ್ ಅಪ್ಡೇಟ್ಸ್ ನೋಡೋಣ. ಲೈಕ್ EY ಕಂಪನಿ ಅಸೋಸಿಯೇಟ್ ಸಾಫ್ಟ್ವೇರ್ ಇಂಜಿನಿಯರ್ಗೆ ಹೈರ್ ಮಾಡ್ತಿದೆ. ಸೊ ಇದು ಬ್ಯಾಂಗ್ಳೂರು ಲೊಕೇಶನ್ಗೆ ಹೈರ್ ಮಾಡ್ತಿದ್ದಾರೆ. ಸೊ ಸ್ಕಿಲ್ಸ್ ಏನೇನು ಬೇಕು ಅಂದರೆ ಲೈಕ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಬಗ್ಗೆ ಐಡಿಯಾ ಇರಬೇಕು ಮತ್ತು ಒಂದಾದರೂ ಇಲ್ಲ ಹೆಚ್ಚು ಪ್ರೋಗ್ರಾಮಿಂಗ್ ನಾಲೆಡ್ಜ್ ಗೊತ್ತಿರಬೇಕು, ಲೈಕ್ ಜಾವಾ, .NET ಆರ್ ಪೈಥಾನ್ ಬಗ್ಗೆ. ಆ್ಯಂಡ್ ಡಾಟಾಬೇಸ್ ಬಗ್ಗೆ ಐಡಿಯಾ ಇರಬೇಕು, SQL ಆ್ಯಂಡ್ ಒರಾಕಲ್ ಬಗ್ಗೆ. ಸೊ ಇದಕ್ಕೆ ನಾನು ರಿಲೆವೆಂಟಾಗಿ ಏನಾದರೂ ಪೈಥಾನ್ ಮೇಲೂ ಇಲ್ಲಾಂದರೆ ಜಾವಾ ಮೇಲಾದರೂ ಇಂಟರ್ನ್ಶಿಪ್ ಮಾಡಿದ್ರೆ ಅಡ್ವಾಂಟೇಜು. ಪ್ಲಸ್ ಆಮೇಲೆ ಕ್ವಾಲಿಫಿಕೇಷನ್ ನೋಡಿಕೊಂಡ್ರೆ BTech ಆ್ಯಂಡ್ ಲೈಕ್ ಐ ಟಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಸರ್ಕ್ಯೂಟ್ ಬ್ರಾಂಚಸ್ನ ಹೈರ್ ಮಾಡ್ತಿದ್ದಾರೆ. ಸರ್ಕ್ಯೂಟ್ ಬ್ರಾಂಚಸ್ ಅಂದರೆ EC ಆ್ಯಂಡ್ EEE ಕೆಳಗೆ ಬರುತ್ತೆ ಮತ್ತು 60% ಆ್ಯಂಡ್ ಅಬೋ ಥ್ರೂ ಔಟ್ ಇರಬೇಕು ಮತ್ತು ನೋ ಬ್ಯಾಕ್ಲಾಗ್ಸ್ ಇರಬಾರ್ದು. ಸೊ ಇನ್ನೊಂದು ಕಂಪ್ನಿ ಮೀಶೋ ಅಂತ N10ಗೆ ಹೈರ್ ಮಾಡ್ತಿದೆ. ಸೊ ರಿಕ್ರೂಟ್ಮೆಂಟ್ ಕೋಆರ್ಡಿನೇಟರ್ ಆಗಿ. ಸೊ ಬ್ಯಾಂಗ್ಳೂರು ಲೊಕೇಶನ್ಗೆ ಹೈರ್ ಮಾಡ್ತಿದ್ದಾರೆ. ಇವ್ರುಗಳಿಗೆ 0 to 1 years ಆಫ್ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಕೋಬೋದು. ಪ್ಲಸ್ ಮತ್ತು ಫ್ರೆಷರ್ಸ್ ಆದರೂ ಅಪ್ಲೈ ಮಾಡ್ಕೋಬೋದು. ಮತ್ತು UG ಆ್ಯಂಡ್ PG ಅವ್ರಿಗೆ ಎಲಿಜಿಬಲ್ ಇದು. ನೆಕ್ಸ್ಟ್ ಗ್ಲೋಬಲ್ ಡಾಟಾ ಅನ್ನೋದು ಹೈರ್ ಮಾಡ್ತಿದೆ, ಅಸೋಸಿಯೇಟ್ ಅನಲಿಸ್ಟ್. ಇದು ಲೊಕೇಶನ್ ಹೈದ್ರಾಬಾದ್ ಲೊಕೇಶನ್ಗೆ ಹೈರ್ ಮಾಡ್ತಿದ್ದಾರೆ. ಮತ್ತು ಸ್ಕಿಲ್ಸ್ ನೋಡಿಕೊಂಡ್ರೆ ಎಲಿಜಿಬಿಲಿಟಿ ನೋಡಿಕೊಂಡ್ರೆ 0 to 1 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು ಅಡ್ವಾನ್ಸ್ಡ್ MS ಆಫೀಸ್ ಆ್ಯಂಡ್ Excel ಆ್ಯಂಡ್ ಪವರ್ ಪಾಯಿಂಟ್ ಬಗ್ಗೆ ಸ್ವಲ್ಪ ಐಡಿಯಾ ಇದ್ದರೆ ಸೊ ಹೈರಾಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಮತ್ತು ಒರಾಕಲ್ ಅನ್ನೋ ಕಂಪ್ನಿ ಹೈರ್ ಮಾಡ್ತಿದೆ. ಸೊ ಇದು ಅಸೋಸಿಯೇಟ್ ಕಾನ್ಫಿಗರೇಷನ್ ಸಪೋರ್ಟ್ ಅನಲಿಸ್ಟ್ಗೆ. ಮತ್ತು ಬ್ಯಾಂಗ್ಳೂರು ಲೊಕೇಶನ್ಗೆ ಹೈರ್ ಮಾಡ್ತಿದ್ದಾರೆ. ಮತ್ತು 0 to 2 years ಎಕ್ಸ್ಪೀರಿಯನ್ಸ್ ಇದ್ರೂ ಸರಿ ಹೋಗುತ್ತೆ. ಫ್ರೆಷರ್ಸ್ ಆಲ್ಸೋ ಲೈಕ್ ಅಪ್ಲೈ ಮಾಡ್ಕೋಬೋದು. ಮತ್ತು ರಿಕ್ವೈರ್ಡ್ ಸ್ಕಿಲ್ಸ್ ಬಂದುಬಿಟ್ಟು ಕಮ್ಯುನಿಕೇಷನ್ ಇದ್ದರೆ ಸರಿ ಹೋಗುತ್ತೋ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ. ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ನಲ್ಲಿದೆ, ಪ್ಲೀಸ್ ಚೆಕ್ ಇಟ್.